ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯ ಗೆದ್ದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಡೆ ಚೆನ್ನೈ ವಿರುದ್ಧ ಎರಡನೇ ಪಂದ್ಯಕ್ಕೆ ರೆಡಿಯಾಗಿದೆ. ಶುಕ್ರವಾರ ಚೆನ್ನೈನ ಚಪಾಕ್ ಮೈದಾನದಲ್ಲಿ ಎರಡೂ ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಈ ಪಂದ್ಯಕ್ಕೂ ಮುನ್ನ ಬೆಂಗಳೂರು ಟೀಮ್ನ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಮೂಡಿವೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ನ ಮೊದಲ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಅವರದ್ದೇ ಹೋಮ್ ಗ್ರೌಂಡ್ನಲ್ಲಿ ಸೋಲಿಸಿರುವಂಥ ಆರ್ಸಿಬಿಯ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಆರಂಭದಲ್ಲಿ ಹೊಡಿಬಡಿ ಆಟವಾಡ್ತಾ ಇದ್ದಂಥ ಕೆಕೆಆರ್ನ ಕಟ್ಟಿ ಹಾಕುವಲ್ಲಿ ಆರ್ಸಿಬಿಯ ಬೌಲರ್ಸ್ ಯಶಸ್ವಿಯಾಗಿದ್ರು. ಈ ಮ್ಯಾಚ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ದು ಕೃನಾಲ್ ಪಾಂಡ್ಯ. ಕೃನಾಲ್ರ ಪರ್ಫಾರ್ಮೆನ್ಸ್ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಬ್ಯಾಟ್ಸ್ಮನ್ ಮ್ಯಾಥ್ಯೂ ಹೇಡನ್ ಕೊಂಡಾಡಿದ್ದಾರೆ. ಬೆಂಗಳೂರು ಫ್ರಾಂಚೈಸಿ ಕೃನಾಲ್ ಪಾಂಡ್ಯರನ್ನ ಆಯ್ಕೆ ಮಾಡಿ ದೊಡ್ಡ ಲಾಭ ಪಡೆದಿದೆ ಎಂದಿದ್ದಾರೆ. ಕೆಕೆಆರ್ ವಿರುದ್ಧ 3 ವಿಕೆಟ್ ಕಬಳಿಸಿದ್ದ ಕೃನಾಲ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದಂಥ ತಮ್ಮ ಮೊದಲ ಪಂದ್ಯದಲ್ಲೇ ಸದ್ದು ಮಾಡಿದ್ದು ಕೃನಾಲ್ ಪಾಂಡ್ಯ. 4 ಓವರ್ಗಳನ್ನು ಬೌಲ್ ಮಾಡಿ 29 ರನ್ಗಳನ್ನು ಮಾತ್ರ ನೀಡಿ ಪ್ರಮುಖ 3 ವಿಕೆಟ್ಗಳನ್ನು ಉರುಳಿಸಿದ್ರು. 56 ರನ್ ಗಳಿಸಿ ಸೆಟಲ್ ಆಗಿದ್ದಂತ ಕ್ಯಾಪ್ಟನ್ ಅಜಿಂಕ್ಯ ರಹಾನೆಯನ್ನ ಮೊದಲು ಪೆವಿಲಿಯನ್ಗೆ ಸೇರಿಸಿದ್ರು. ಆ ನಂತರ ಸೆಟಲ್ ಆಗೋ ಮೊದಲೇ 6 ರನ್ಗಳಿಗೆ ವೆಂಕಟೇಶ್ ಅಯ್ಯರ್ ಅವರ ವಿಕೆಟ್ ಅನ್ನು ಉರುಳಿಸಿದ್ರು. ಇನ್ನು ಹೊಡಿಬಡಿ ಆಟಗಾರ ರಿಂಕು ಸಿಂಗ್ ರನ್ನ 12 ರನ್ಗಳಿಗೆ ಔಟ್ ಮಾಡಿದ್ರು. ಟಾಪ್ ಆರ್ಡರ್ನ 3 ಬ್ಯಾಟರ್ಗಳನ್ನು ಔಟ್ ಮಾಡಿದ್ರು. ಅದರಲ್ಲೂ ಮಿಡಲ್ ಆರ್ಡರ್ನಲ್ಲಿ ರಿಂಕು ಮತ್ತು ವೆಂಕಟೇಶ್ ಔಟ್ ಆಗಿದ್ದೇ ಕೆಕೆಆರ್ಗೆ ದೊಡ್ಡ ಹೊಡೆತ ಕೊಡಿತು. ಕಡಿಮೆ ಮೊತ್ತದ ರನ್ ಗಳಿಸೋಕೆ ಸಾಧ್ಯವಾಯಿತು. ಇದೀಗ ಆರ್ಸಿಬಿ ಮಾರ್ಚ್ 28ಕ್ಕೆ ಸಿಎಸ್ಕೆ ಎದುರು ಪಂದ್ಯವನ್ನು ಆಡೋಕೆ ರೆಡಿಯಾಗಿದೆ. ಈ ಪಂದ್ಯದಲ್ಲೂ ಕೃನಾಲ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಕೃನಾಲ್ ಪ್ಲಸ್ ಆಗ್ತಾರಾ? ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನಡೀತಾ ಇರೋದು ಚೆನ್ನೈನ ಚಪಾಕ್ ಮೈದಾನದಲ್ಲಿ. ಭಾರತದಲ್ಲಿ ಅತ್ಯಂತ ಬ್ಯಾಲೆನ್ಸ್ಡ್ ಪಿಚ್ ಅಂತಾನೆ ಕರೆಸಿಕೊಳ್ಳುವಂತ ಚಪಾಕ್ನ ಪಿಚ್ಗೆ ಕೆಂಪು ಮಣ್ಣನ್ನು ಬಳಸಲಾಗಿದೆ. ಇಲ್ಲಿ ವೇಗಿಗಳಿಗಿಂತ ಜಾಸ್ತಿ ಸ್ಪಿನ್ನರ್ ಸ್ನೇಹಿಯಾಗಿದೆ. ಹೀಗಾಗಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಕೃನಾಲ್ ಪಾಂಡ್ಯ ಜಾದೂ ಮಾಡಬಹುದು. ಸ್ಪಿನ್ನರ್ ಆಲ್ರೌಂಡರ್ ಆಗಿರುವಂಥ ಕೃನಾಲ್ ಪಾಂಡ್ಯ ತಮ್ಮ ಫಸ್ಟ್ ಮ್ಯಾಚ್ನಲ್ಲೇ ತಮ್ಮ ಪವರ್ ಏನು ಅನ್ನೋದನ್ನು ತೋರಿಸಿದ್ದಾರೆ. ಅಲ್ಲದೆ ಐಪಿಎಲ್ 2022ರ ನಂತರದ ಪಂದ್ಯದಲ್ಲಿ 3 ವಿಕೆಟ್ಗಳನ್ನು ಪಡೆದ ಮೊದಲ ಆರ್ಸಿಬಿಯ ಸ್ಪಿನ್ನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೃನಾಲ್ಗಿಂತ ಮೊದಲು ಆರ್ಸಿಬಿ ಪರ ವನಿಂದು ಹಸರಂಗ ಮಾತ್ರ 3 ವಿಕೆಟ್ಗಳನ್ನು ಪಡೆದು ಸಾಧನೆ ಮಾಡಿದ್ರು. 2022ರಲ್ಲಿ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ವನಿಂದು ಹಸರಂಗ 18 ರನ್ಗಳನ್ನು ಮಾತ್ರ ನೀಡಿ 5 ವಿಕೆಟ್ಗಳನ್ನು ಉರುಳಿಸಿದ್ರು. ಹಾಗೆ ಅದೇ ವರ್ಷ ಕೆಕೆಆರ್ ವಿರುದ್ಧ 20 ರನ್ಗಳನ್ನಷ್ಟೇ ನೀಡಿ 4 ವಿಕೆಟ್ ಬೇಟೆಯಾಡಿದ್ರು. ಇದೀಗ 2025ರಲ್ಲಿ 29 ರನ್ ನೀಡಿರುವಂತಹ ಕೃನಾಲ್ ಪಾಂಡ್ಯ 3 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಇನ್ನು 2016ರಲ್ಲಿ ಐಪಿಎಲ್ ಕರಿಯರ್ ಸ್ಟಾರ್ಟ್ ಮಾಡಿದಂತ ಕೃನಾಲ್ ಪಾಂಡ್ಯ ಮುಂಬೈ ಪರ 2021ರವರೆಗೆ ಆಡಿದ್ರು. ಆನಂತರ 2022ರಿಂದ LSG ಪರ ಕಣಕ್ಕಿಳಿತಾ ಇದ್ರು. ಬಟ್ ಈ ಬಾರಿ ಮೆಗಾ ಹರಾಜಿನಲ್ಲಿದ್ದ ಕೃನಾಲ್ ರನ್ನ ಬೆಂಗಳೂರು ಫ್ರಾಂಚೈಸಿ 5.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಇನ್ನು ಕೃನಾಲ್ ಪಾಂಡ್ಯ ಈವರೆಗೂ ಐಪಿಎಲ್ನಲ್ಲಿ 128 ಪಂದ್ಯಗಳನ್ನು ಆಡಿದ್ದು 1647 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ 79 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆರ್ಸಿಬಿಯ ಫಸ್ಟ್ ಮ್ಯಾಚ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದು ಮುಂದಿನ ದಿನಗಳಲ್ಲೂ ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಇಷ್ಟು ದಿನ ಬೇರೆ ಟೀಮ್ಗಳಲ್ಲಿ ಆರ್ಸಿಬಿ ಪಾಲಿಗೆ ವಿಲನ್ ಆಗಿ ಕಾಡ್ತಾ ಇದ್ದಂಥ ಕೃನಾಲ್ ಪಾಂಡ್ಯ ಈಗ ಹೀರೋ ಆಗಿ ಬದಲಾಗಿದ್ದಾರೆ. ನಮಸ್ಕಾರ.